ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಆಗಿದ್ದೀರಾ, ಆಲ್ರೆಡಿ ನಿಮ್ಮ ಸಂಬಂಧ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ರಿಕನ್ಸಿಲೇಷನ್ ವಿಡಿಯೋ. ಸೊ ತಮ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಒಂದು ವಿಡಿಯೋ ಅಂತ ಹೇಳಿ. ತುಂಬಾ ಜನ ಮ್ಯಾಸಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ರಿ ಈ ಒಂದು ವಿಡಿಯೋ ಬಗ್ಗೆ. ಸೊ ರಿಕನ್ಸಿಲೇಷನ್ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ದ ವಿಡಿಯೋ ಇಸ್ ಔಟ್. ಸೊ ಎಸ್, ಇವಾಗ ಕಾನ್ಸೆಪ್ಟ್ ಏನಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ, ತಿಂಗಳುಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರಾ, ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ರೆಸನೇಟ್ ಆಗತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಗೈಸ್ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್ ನ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಸೋರ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದಿರಾ, ಫಸ್ಟ್ ಪೈಲ್ ನ ಯಾರು ಚೂಸ್ ಮಾಡಿದಿರಾ. ಸೊ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಸೋರ್ಸ್ ಇದೆ, ಕ್ವೀನ್ ಆಫ್ ಸೋರ್ಸ್ ಇದೆ, ವಾವ್, 2 ಆಫ್ ಪೆಂಟಿಕಲ್ಸ್, ಹೆಂಪ್ರೆಸ್, ಹೈ ಪ್ರಿಸ್ಟೆಸ್, 5 ಆಫ್ ವ್ಯಾನ್ಸ್ ಮತ್ತೆ ನೈಟ್ ಆಫ್ ಕಪ್ಸ್. ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ದಟ್ ಪರ್ಸನ್ ಇಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಅಂತ ನಾನು ಹೇಳ್ತೀನಿ. ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ನಾನು ಹೇಳ್ಬಹುದು. ಸೊ ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ರೀಕನ್ಸಿಲ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳ್ಬೋದು. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಅಪ್ರೋಚ್ ಮಾಡ್ತಾರೆ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಮೀಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ತುಂಬಾನೇ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ತುಂಬಾ ಇನ್ಫ್ಲುಯೆನ್ಷಿಯಲ್ ಮಾತುಗಳನ್ನ ಕೇಳ್ಕೊಂಡು, ಬೇರೆಯವ್ರ ಮಾತುಗಳನ್ನ ಕೇಳ್ಕೊಂಡು ನಿಮ್ಮ ಸಂಬಂಧನ ನಿಮ್ಮ ಜೊತೆಗೆ ಹಾಳು ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಇಂಟರ್ಫಿರೆನ್ಸ್ ಇನ್ ಯುವರ್ ಕನೆಕ್ಷನ್. ಸೊ ಹಾಗಾಗಿ ನಿಮ್ಮಿಬ್ರ ಮಧ್ಯ ಬ್ರೇಕಪ್ ಆಯ್ತು, ಸಪರೇಷನ್ ಆಯ್ತು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ನೀವು ಬಂದ್ರಿ. ಅದಾದ್ಮೇಲೆ ಹೋಗ್ತಾ ಬ್ಲಾಕ್ಗೆ ಕನ್ವರ್ಟ್ ಆಯ್ತು. ಬ್ಲಾಕ್ ಇಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾನೆ ಇದ್ರು. ಇದೆಲ್ಲಾನು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಆಗಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಬ್ಯಾಕ್. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ಬೇಕಂತ ಇದ್ದಾರೆ, ಅಪಾಲಜಿ ಕೇಳಬೇಕು ಅಂತ ಇದ್ದಾರೆ. ಯಾಕೆಂತ ಅಂದ್ರೆ ಅವರು ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ. ಈ ಒಂದು ಪಾಸ್ಟ್ ಅಲ್ಲಿ ತುಂಬಾನೇ ಹರ್ಟ್ ಮಾಡಿದ್ದಾರೆ, ಇಂಟೆನ್ಷನಲಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ. ನೀವು ಅವರಿಂದ ದೂರ ಹೋಗ್ಬೇಕು ಅಂತ ಹೇಳಿ ತುಂಬಾನೇ ನೋವ್ನ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ನೋಸ್ ಯುವರ್ ವರ್ತ್. ಇವಾಗ ನಿಮ್ಮ ಬೆಲೆ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ಅಂಡ್ ನೀವ್ ಎಷ್ಟು ಒಳ್ಳೆ ಪರ್ಸನ್ ಅನ್ನೋದು ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ. ಸೊ ಈ ಒಂದು ವ್ಯಕ್ತಿಯಿಂದನೇ ನನಗೆ ಖುಷಿ, ಇವರೇ ನನ್ನ ಟ್ರೂ ಫೀಲಿಂಗ್ಸ್, ಇವರೇ ನನ್ನ ಟ್ರೂ ಹ್ಯಾಪಿನೆಸ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ. ದಟ್ ನಾನು ಈ ಒಂದು ವ್ಯಕ್ತಿ ಜೊತೆಗಿದ್ರೆ ನನ್ನ ಖುಷಿ ಇರುತ್ತೆ, ನನ್ನ ಜೀವನ ಪೂರ್ತಿ ಇವರಿಂದಲೇ ನನಗೆ ಖುಷಿ ಸಿಗತ್ತೆ, ಇವರಿಂದ ನನ್ನ ಲೈಫ್ ಬದಲಾಗತ್ತೆ, ಇವರೇ ನನ್ನ ಒಂದು ನಿಜವಾದ ಪ್ರೀತಿ, ಇವರೇ ನನ್ನ ನಿಜವಾದ ಸೋಲ್ ಮೇಟ್ ಅನ್ನೋದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇಂಟೆನ್ಷನ್ಸ್
ಬರ್ತಾ ಇದೆ. ಸೊ ತುಂಬಾ ಜನ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮಿಂದ ನಿಮ್ಮ ವ್ಯಕ್ತಿನ ದೂರ ಮಾಡಿದ್ದಾರೆ. ಸೊ ದೇರ್ ಇಸ್ ಲಾಟ್ ಆಫ್ ಪೀಪಲ್ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ವ್ಯಕ್ತಿ ಜೀವನದಲ್ಲಿ ದೇರ್ ಆರ್ ಸೆಟ್ ಆಫ್ ಪೀಪಲ್ ವೇರ್ ನಿಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ನಿಮ್ಮಿಬ್ರನ್ನ ಇನ್ನೂ ದೂರ ಮಾಡೋಕ್ಕೆ ತುಂಬಾ ಜನ ಟ್ರೈ ಮಾಡ್ತಾನೆ ಇದ್ದಾರೆ. ಈಗಲೂ ಕೂಡ ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಆ ಒಂದು ವ್ಯಕ್ತಿಗಳು ಯಾರ್ಯಾರು ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ. ರಿಕನ್ಸಿಲೇಷನ್ ಡೆಫಿನೆಟ್ಲಿ ಸಾಧ್ಯ ಇದೆ. ಇಟ್ ಈಸ್ ರಿಯಲಿ ವೆರಿ ಪಾಸಿಬಲ್. ತುಂಬಾ ಬೇಗನೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಬಂದು ವಿತ್ ಇನ್ ಜೂನ್ ಒಳಗಡೆ ಅಥವಾ ಜೂನ್ ನಂತರ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ. ಅಂಡ್ ವಿತ್ ಇನ್ 1 month. ಸೊ 1 month ಇದೆ ಜೂನ್ಗೆ. ಸೊ ಜೂನ್ ಆದ್ಮೇಲೆ ಅಥವಾ ಜೂನ್ ಒಳಗಡೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ. ರಿಕನ್ಸಿಲೇಷನ್ ಆಗತ್ತೆ. ಸೊ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತದೆ ದಟ್ ಇವರೇ ನನ್ನ ನಿಜವಾದ ಲೈಫ್ ಪಾರ್ಟ್ನರ್. ನಾನು ಕಮಿಟ್ಮೆಂಟ್ ಕೊಟ್ರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ರೆ ಅಥವಾ ಈ ಒಂದು ವ್ಯಕ್ತಿ ಜೊತೆ ನನ್ನ ಜೀವನದಲ್ಲಿ ಇದ್ರೆ ಇವರ ಜೊತೆನೆ ನನ್ನ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಕ್ಚುಲಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ರಿಯಲಿ ಲವ್ಸ್ ಯು ಎ ಲಾಟ್ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಬಟ್ ತೋರಿಸ್ಕೊಳ್ಳೋದಿಲ್ಲ ಯಾವ್ದೇ ಕಾರಣಕ್ಕೂ, ಲೈಕ್ ಅವ್ರೆಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಅಂತ. ಬಟ್ ದಿಸ್ ಪರ್ಸನ್ ರಿಯಲಿ ಲವ್ಸ್ ಯು. ಸೊ ಎಂಪ್ರೆಸ್ ಇದೆ. ಐ ಹ್ಯಾವ್ ಎಂಪ್ರೆಸ್. ಸೊ ಡೆಫಿನೆಟ್ಲಿ ಎಂಪ್ರೆಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಇವರು ನನ್ನ ಸೆಕೆಂಡ್ ಮದರ್, ನಿಮ್ಮನ್ನ ಸೆಕೆಂಡ್ ಮದರ್ ತರ ನೋಡ್ತಾ ಇದ್ದಾರೆ. ಸೊ ಎರಡನೇ ತಾಯಿ ಯಾವ ತರ ಪ್ರೀತಿ ಮಾಡ್ತಾರೆ, ಯಾವ ತರ ನೋಡ್ಕೊಳ್ತಾರಲ್ಲ, ಸೊ ಆ ಒಂದು ಪ್ರೀತಿ ನೀವು ಕೊಟ್ಟಿದ್ದೀರಾ, ಕೊಡೋದಕ್ಕೆ ಸಾಧ್ಯ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಿದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್. ಅಂಡ್ ದೇರ್ ಇಸ್ ಕಿಂಗ್ ಆಫ್ ಸೋರ್ಸ್ ಮತ್ತೆ ಕ್ವೀನ್ ಆಫ್ ಸೋರ್ಸ್ ಮೇಡ್ ಫಾರ್ ಈಚ್ ಅದರ್ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನಾ ಕಮ್ ಬ್ಯಾಕ್ ವಿತ್ ಇನ್ 1 month ಅಥವಾ 1 month ನಂತರ ನಿಮ್ಮ ಒಂದು ರಿಲೇಶನ್ಶಿಪ್ ಈ ಒಂದು ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆಗತ್ತೆ ಅಂತ ಹೇಳ್ಬೋದು. ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ಶಿ ಇಸ್ ಗೋಯಿಂಗ್ ಥ್ರೂ ಅ ಸರ್ಟೈನ್ ಬ್ಲಾಕೇಜಸ್ ಇನ್ ದೇರ್ ಲೈಫ್. ಯಾಕಂತಂದ್ರೆ ಅವರ ಕರ್ಮ ಅದು. ಸೊ ಆ ಕರ್ಮದಿಂದ ಇವಾಗ ಪಶ್ಚಾತ್ತಾಪ ಪಟ್ಟು ರಿಯಲೈಸೇಷನ್ ಫೇಸ್ ಅಲ್ಲಿ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇದೆ ಯಾವ್ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಬದಲಾಗ್ತಾರೆ ಅಂತ. ಬಟ್ ಅಷ್ಟು ಜನಗಳ ಮಧ್ಯೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇರೋದು ಈ ಒಂದು ವ್ಯಕ್ತಿ ಹೀಗೆ ಇದ್ದಾರೆ, ಅವರು ಬದಲಾಗಿಲ್ಲ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇದೆ. ಸೊ ಅವ್ರಿಗೆ ನಂಬಿಕೆ ಇದೆ ಎಲ್ಲೋ ಒಂದು ಕಡೆ ಇವರು ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ, ರಿಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್ ನ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸೋರ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ದೀರಾ, ಏಸ್ ಆಫ್ ಸೋರ್ಸ್ ಇದೆ, 9 of cups, 8 of cups, sorry, 10 of cups, king of wands, 8 of wands, 3 of cups, 9 of swords, 10 of swords, moon card, okay, hanged man ಮತ್ತೆ ace of pentacles. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣನೇ ಥರ್ಡ್ ಪಾರ್ಟಿ ಸಿಚುಯೇಷನ್. ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟೋದ್ರು. ಇವಾಗ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ವರ್ಸ್ಟ್ ಫೀಲಿಂಗ್ಸ್ ಆಗ್ತಾ ಇದೆ. ಸೊ ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಅನ್ನೋ ಒಂದು ಲೆಸನ್ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಸ್ಟ್ರಗ್ಲಿಂಗ್, ಸಫರಿಂಗ್ ಅಂತ ನಾನು ಹೇಳ್ಬೋದು. ಸೊ ಐ ಥಿಂಕ್ ಮೂರನೇ ವ್ಯಕ್ತಿಗಳಿಗೋಸ್ಕರ ನಿಮ್ಮನ್ನ ಬಿಟ್ಟೋದ್ರು. ಮೂರನೇ ವ್ಯಕ್ತಿಗಳು ಬೇರೆಯವರಿಗೋಸ್ಕರ ಇವಾಗ ನಿಮ್ಮ ವ್ಯಕ್ತಿನ ತುಂಬಾನೇ ನರಳಾಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾನೇನ್ ಹೇಳ್ಬೋದು ಅಂತಂದ್ರೆ, ನಿಮ್ಮ ವ್ಯಕ್ತಿ ತುಂಬಾನೇ ವರ್ಸ್ಟ್ ಫೀಲಿಂಗ್ ಅಲ್ಲಿ ಇದ್ದಾರೆ. ದಟ್ ಅವ್ರಿಗೆ ಜೀವನನೇ ಬೇಡ ಅಂತ ಫೀಲ್ ಆಗ್ತಾ ಇದೆ. ರಿಲೇಶನ್ಶಿಪ್ ಮೇಲೆ ಭರವಸೆ ಹೋಗ್ತಾ ಇದೆ, ನಂಬಿಕೆ ಹೋಗ್ತಾ ಇದೆ, ಪ್ರೀತಿ ಮೇಲೆ ಅವ್ರಿಗೆ ಅಗೌರವನ ತೋರಿಸ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಪ್ರೀತಿನ ನಂಬ್ಕೊಂಡು ಹೋಗ್ಬಾರ್ದು, ಒಂದು ಪ್ರೀತಿನ ಮೋಸ ಮಾಡಿ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ಹೋಗಬಾರ್ದು ಅಂತ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ಬ್ಲಾಕ್ ಮಾಡಿರ್ಬೋದು, ನಿಮ್ಮ ವ್ಯಕ್ತಿಗೆ ಹಿಂಸೆ ಕೊಡ್ತಾ ಇರ್ಬೋದು, ಟಾರ್ಚರ್ ಮಾಡ್ತಾ ಇರ್ಬೋದು,
ಆಗಿರ್ಬೋದು, ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಇಂದ ಐ ಥಿಂಕ್ ನಿಮ್ಮ ವ್ಯಕ್ತಿ ಆ ಒಂದು ವ್ಯಕ್ತಿಗೆ ತುಂಬಾನೇ ಅಟ್ರಾಕ್ಟ್ ಆಗಿದ್ರು, ತುಂಬಾನೇ ಆಬ್ಸೆಷನ್ಗೆ ಅದು ಆ ಒಂದು ವ್ಯಕ್ತಿ ತಗೊಂಡ್ಬಂದಿದ್ರು ನಿಮ್ಮ ವ್ಯಕ್ತಿನ. ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತದೆ, ನಾನು ಒಂದು ರಾಂಗ್ ಪರ್ಸನ್ ಅನ್ನ ಚೂಸ್ ಮಾಡಿದೀನಿ. ಸೊ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು. ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿ ಬೇರೆಯವ್ರ ಜೊತೆ ಬೇರೆಯವ್ರಿಗೋಸ್ಕರ ಹೋಗಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಒಂದು ಒಳ್ಳೆ ಲೆಸನ್ ನಿಮ್ಮ ವ್ಯಕ್ತಿಗೆ ಇವಾಗ ಲೈಕ್ ಐ ಆಮ್ ಫೀಲಿಂಗ್ ದಟ್ ಕಾನ್ಫ್ಲಿಕ್ಟ್ಸ್ ನಿಮ್ಮ ವ್ಯಕ್ತಿಗೂ ಮತ್ತೆ ಆ ಒಂದು ವ್ಯಕ್ತಿಗೂ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ನಾನು ಆಗ್ಲೇ ಹೇಳ್ದಂಗೆ ಆ ಒಂದು ವ್ಯಕ್ತಿಗೆ ಪ್ರೀತಿ ಪ್ರೇಮ ಅನ್ನೋದು ಎಲ್ಲಾನು ಕೂಡ ನಂಬಿಕೆ ಹೋಗ್ತಾ ಇದೆ. ಸೊ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾ ಇದ್ದಾರೆ ಅವರೇ. ಸೊ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ಸ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿದೀನಿ, ತುಂಬಾ ದೊಡ್ಡ ತಪ್ಪು ಮಾಡಿದೀನಿ, ದುಡುಕಿ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ. ಬಟ್ ಐ ಥಿಂಕ್ ಇವಾಗ ನೋಡಿ, ಒಂದು ರಿಲೇಶನ್ಶಿಪ್ ನ ಬಿಟ್ಟು ಹೋಗಿ ಬೇರೆ ಒಂದು ರಿಲೇಶನ್ಶಿಪ್ಗೋಸ್ಕರ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೋದ್ರು. ಬಟ್ ಅಲ್ಲೂ ಇಲ್ಲ, ನೀವು ಇಲ್ಲ, ಬೇರೆಯವರು ಇಲ್ಲ ಅನ್ನೋ ಹಾಗಾಗಿದೆ. ಮತ್ತೆ ಇವಾಗ ಬೇರೆ ಪಾರ್ಟ್ನರ್ನ ಹುಡ್ಕೊಂಡು ಹೋಗೋ ಅಷ್ಟು ನಿಮ್ಮ ವ್ಯಕ್ತಿಗೆ ಅವ್ರಿಗೆ ಫೀಲಿಂಗ್ಸ್ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಫೀಲಿಂಗ್ಸ್ ಇಲ್ಲ. ಸೊ ತುಂಬಾನೇ ಲೈಕ್ ದೇ ಫೀಲ್ ಲೈಕ್ ನನಗೆ ಯಾವುದೇ ಕಾರಣಕ್ಕೂ ಯಾವುದೇ ರಿಲೇಶನ್ಶಿಪ್, ಯಾವುದೇ ಒಂದು ಸಂಬಂಧ ಬೇಡ, ನಾನು ಒಂಟಿಯಾಗಿ ಇರ್ತೀನಿ, ಈ ತರದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು. ಸೊ ರೀಕನ್ಸಿಲೇಷನ್ ಆಗೋದಕ್ಕಿಂತ ನಿಮ್ಮ ವ್ಯಕ್ತಿ ನಿಮಗೆ ಸಾರಿ ಕೇಳಬೇಕು, ನಿಮ್ಮಿಂದ ಅವರು ಫರ್ಗಿವ್ನೆಸ್ ನ ಪಡ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾರೆ. ಸೊ ನಿಮ್ಗೋಸ್ಕರ ರಿಸ್ಕ್ ನ ತಗೊಳ್ತಾರೆ. ನೀವು ಅವ್ರನ್ನ ಐ ಥಿಂಕ್ ಅವ್ರಿಗೆ ಅನ್ಸುತ್ತೆ ದಟ್ ನನ್ನ ವ್ಯಕ್ತಿ ನನ್ನ ಇವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಆ ಒಂದು ವ್ಯಕ್ತಿ ನನ್ನ ಲೈಕ್ ಬಿಟ್ಕೊಟ್ಬಿಡ್ತಾರೆ, ಅವ್ರು ನನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ ಅನ್ನೋ ಭಯ ಇದೆ, ಅಫ್ರೇಡ್ನೆಸ್ ಇದೆ. ಅವ್ರಿಗೆ ಗೊತ್ತಿಲ್ಲ ನೀವು ಕೂಡ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಅಂತ. ಬಟ್ ದಿಸ್ ಪರ್ಸನ್ ಈಸ್ ಆಲ್ಸೋ ವೇಟಿಂಗ್ ಫಾರ್ ಎ ಗುಡ್ ಟೈಮ್. ಒಂದೊಳ್ಳೆ ಸಮಯ ಬರ್ಲಿ, ಒಂದು ರೈಟ್ ಟೈಮ್ ಬರ್ಲಿ, ಎಲ್ಲಾನು ಕೂಡ ಸರಿ ಮಾಡ್ತೀನಿ, ಸರಿ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಇದ್ದಾರೆ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು. ಅವರು ನಿಮ್ಮ ಜೊತೆಗೆ ತುಂಬಾನೇ ಮಾತಾಡ್ಬೇಕಂತ ಇದ್ದಾರೆ, ಮಾತಾಡಿ ನಿಮ್ಮಿಂದ ಫರ್ಗಿವ್ನೆಸ್ ನ ಪಡ್ಕೊಳ್ಬೇಕು ಅಂತ ಇದ್ದಾರೆ. ಯಾಕಂತಂದ್ರೆ ನೀವು ತುಂಬಾನೇ ಹೆಲ್ಪ್ ಮಾಡಿದೀರಾ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಆಮೇಲೆ ಫೈನಾನ್ಷಿಯಲಿ ತುಂಬಾನೇ ಹೆಲ್ಪ್ ಮಾಡಿದೀರಾ ನಿಮ್ಮ ವ್ಯಕ್ತಿಗೆ. ಬಟ್ ಅದ್ ಎಲ್ಲಾನು ಕೂಡ ಲೆಕ್ಕ ಹಾಕೊಂಡಾಗ ನಿಮ್ಮ ವ್ಯಕ್ತಿಗೆ ಫೀಲ್ ಆಗದೆ ದಟ್ ನನ್ನ ವ್ಯಕ್ತಿನ ಪ್ರೀತಿಯಲ್ಲಿ ಬೀಟ್ ಮಾಡೋದಿಕ್ ಆಗೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂಡ್ ರಿಕನ್ಸಿಲೇಷನ್ ಫ್ಯೂಚರ್ ಅಲ್ಲಿ ಆಗತ್ತೆ. ಸೊ ಅದಕ್ಕೆಲ್ಲಾನು ಸಮಯ ತಗೊಳುತ್ತೆ ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ ಒಂದು ವ್ಯಕ್ತಿಗೆ ರೀಕನ್ಸಿಲೇಷನ್ ನಿಮ್ಮ ಜೊತೆಗೆ ಆಗೋದೇ ಇಂಪಾರ್ಟೆಂಟ್ ಅಲ್ಲ, ನೀವು ಅವ್ರನ್ನ ಕ್ಷಮಿಸೋದು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು, ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ ವಿತಿನ್ 2-3 weeks ಅಥವಾ 2.5 months ಅಥವಾ 3 months ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾ. ಸೊ ಗಾಡ್ ಬ್ಲೆಸ್ ಯು ಗೈಸ್.